26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸಂಸದರಾಗಿದ್ದಂಥ ಜಿ.ಸಿ. ಚಂದ್ರಶೇಖರ್ ಅವರಿಗೆ ಮುಖ್ಯ ಸಲಹೆಗಾರ ಹುದ್ದೆ ಕೊಟ್ಟಿದ್ದಾರೆ ಸರ್. ಒಂದು ಅವರಿಗೆ ಯಾವುದೇ ಸ್ಥಾನ ಇದು ಕೊಡ್ತಾ ಇಲ್ಲ, ಭತ್ಯೆ ಆಗಲಿ ಸ್ಯಾಲರಿ ಆಗಲಿ ಕೊಡ್ತಿಲ್ಲ ಅನ್ನೋದು. ಏನು ವಿವಾದ ಸೃಷ್ಟಿ ಆಗುತ್ತೆ ಅಂತ ಕಾರಣಕ್ಕೆ ಕೊಡ್ತಿಲ್ಲ. ನೋಡಿ, ಸ್ವತಃ ಜಿ.ಸಿ. ಚಂದ್ರಶೇಖರ್ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಯಾವುದು ಭತ್ಯೆ ಆಗಲಿ ಮತ್ತೊಂದಾಗಲಿ ಸೌಲಭ್ಯ ಆಗಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದೊಂದು ಉತ್ತಮ ನಿದರ್ಶನ ಇದೆ. ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಭತ್ಯೆ ತೆಗೆದುಕೊಳ್ಳದೇ ಇರುವಂಥದ್ದು ಒಂದು ಮಾದರಿಯಾಗಿದೆ. ಅದನ್ನು ಸ್ವಾಗತ ಮಾಡ್ತೇನೆ, ಅವರಿಗೆ ಅಭಿನಂದಿಸ್ತೇನೆ. ಶಾಸಕರಿದ್ದಂಥ ಸಂದರ್ಭದಲ್ಲಿ ಸಂಸದರಿಗೆ ಕೊಟ್ಟಿದ್ದಾರೆ ಹುದ್ದೆ ಅನ್ನೋದು ಒಂದು ಚರ್ಚೆ ಆಗ್ತದೆ. ನೋಡಿ, ಈಗ ಆಡಳಿತನ ಉತ್ತಮವಾಗಿ ಮಾಡಬೇಕು ಅಂತ ಹೇಳಿದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರು, ತಮಗೆ ಯಾರು ವಿಶ್ವಾಸಾರ್ಹ ಇದ್ದಂಥವ್ರು ಇದ್ದಾರೆ, ಯಾರ ಮೇಲೆ ನಂಬಿಕೆ ಇದೆ ಅಂಥವ್ರಿಗೆ ಆಪ್ತ ಒಂದು ಅವರ ವಲಯದಲ್ಲಿ ಜವಾಬ್ದಾರಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಬೇರೆ ಅರ್ಥ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಶಾಸಕರಿರ್ಬೋದು, ಸಂಸದರಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು. ನೋಡಿ, ಕುಡಿಯುವ ನೀರಿನ ಬಗ್ಗೆ ಈಗಲೇ ಬೆಳಿಗ್ಗೆನೆ ಮತ್ತೆ ನಾನು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಈಗ ನಮ್ಮ ಕಾರ್ಯದರ್ಶಿಯವರು ಸಮೀರ್ ಶುಕ್ಲಾರವರು ಬರ್ತಾ ಇದ್ದಾರೆ. ಇವತ್ತು ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಮತ್ತೊಮ್ಮೆ ಪುನರುಚ್ಚರಿಸುತ್ತಾ ಇದ್ದೇನೆ. 117 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. 85 ಕೋಟಿಗೆ ಮಾತ್ರ ಆಡಳಿತಾತ್ಮಕ ಅನುಮೋದನೆ ಮಾಡಿಕೊಂಡಿದ್ದಾರೆ. ಇನ್ನೂ ಸುಮಾರು 20 ರಿಂದ 25 ಕೋಟಿ ರೂಪಾಯಿ ಆಯಾ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಹಣ ಲಭ್ಯ ಇದೆ. ಇದಕ್ಕೆ ಹೊರತುಪಡಿಸಿ ಇನ್ನೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಆ ಹಣ ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡುತ್ತೇವೆ. ಇವತ್ತು ನೋಡಿ, ಆಡಳಿತಾತ್ಮಕ ಸುಧಾರಣೆ ಆಗಬೇಕು ಮತ್ತು ವರ್ಗಾವಣೆಯಲ್ಲಿ ಪಾರದರ್ಶಕತೆ ದಕ್ಷತೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಹೋದ ವರ್ಷದಿಂದ PDO ವರ್ಗಾವಣೆ ಮತ್ತು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸೆಲಿಂಗ್ ಮುಖಾಂತರ ನಡೀತಾ ಇದೆ. ಈಗಾಗಲೇ ನಾನು ಬೆಳಗ್ಗೆ ಹೋಗಿ ಆ ಕೌನ್ಸೆಲಿಂಗ್ಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಮೊದಲನೇ ದಿವಸ ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಪತಿ ಪ್ರಕರಣದ ಅಡಿಯಲ್ಲಿ ಆದ್ಯತೆ ವಲಯದಲ್ಲಿ ಸೇರಿದವರಾಗಿದ್ದಾರೆ ಅಂಥ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೌನ್ಸೆಲಿಂಗ್ ಏನಿದೆ ವರ್ಗಾವಣೆಯಲ್ಲಿ ಅತ್ಯಂತ ಪಾರದರ್ಶಕತೆಯಿಂದ ಅದಕ್ಕೆ ನಾನು ಚಾಲನೆ ಕೊಟ್ಟು ಅದನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ಕೈಗೊಂಡಿದೆ. ನಾನು ಹೋಗಿ PDOಗಳಿಗೆ ಅಡ್ರೆಸ್ ಮಾಡಿ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಇವತ್ತು ಪಟ್ಟಣದಲ್ಲಿರುವಂಥ ಎಲ್ಲ ಮೂಲಸೌಕರ್ಯಗಳು ಹಳ್ಳಿಗಳಿಗೆ ಸಿಗಬೇಕು. ಇವತ್ತು ಯಾರು ವಲಸೆ ಹೋಗಬಾರ್ದು. ಆ ರೀತಿಯಲ್ಲಿ ಹಳ್ಳಿಗಳಿಗೆ ಏನು ಮೂಲಸೌಕರ್ಯ ಬೇಕಾಗಿದೆ, ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಮಲತ್ಯಾಜ್ಯ, ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಶಿಕ್ಷಣ, ಆರೋಗ್ಯ, ಕೈಗಾರಿಕೆಗಳು, ಕೃಷಿ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಇವೆಲ್ಲದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಕೊಟ್ಟಂಥ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಅವರಿಗೆ ನಾನು ಕೇಳಿಕೊಂಡಿದ್ದೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.